ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 5th ಸ್ಟ್ಯಾಂಡರ್ಡ್ ಲೆಸನ್ ನಂಬರ್ 2 ಫ್ಯಾಮಿಲಿ ಇದರ ಎಲ್ಲ ಟೆಕ್ಸ್ಟ್ ಬುಕ್ ಆ್ಯಕ್ಟಿವಿಟೀಸ್ನ ಈಗ ನೋಡೋಣ ಮಕ್ಕಳ. ಓಕೆ, ಫಸ್ಟ್ ಪೇಜಲ್ಲಿ ನೋಡಿ, ಕ್ವೆಶನ್ ಕೊಟ್ಟಿದ್ದಾರೆ ಇಲ್ಲಿ. ವಾಟ್ ಈಸ್ ಅ ಫ್ಯಾಮಿಲಿ ಟ್ರೀ? ರೈಟ್ ದ ಆನ್ಸರ್ ಇನ್ ದ ಸ್ಪೇಸ್ ಪ್ರೊವೈಡೆಡ್ ಅಂತ ಕೊಟ್ಟಿದ್ದಾರಲ್ವಾ. ಅಲ್ಲಿ ನೀವೇನು ಬರೀಬೇಕು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ. ಅ ಫ್ಯಾಮಿಲಿ ಟ್ರೀ ಈಸ್ ಅ ಪಿಕ್ಟೋರಿಯಲ್ representation of a family. It shows the relationship between each family member, which is arranged from top to bottom in the order of older generation to the younger. ಅರ್ಥ ಆಯ್ತಾ ಮಕ್ಕಳ? ಫ್ಯಾಮಿಲಿ ಟ್ರೀ ಬಗ್ಗೆ ಬರೆಯುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ಗೋ ಟು ನೆಕ್ಸ್ಟ್ ಪೇಜ್ ಇನ್ ಯುವರ್ ಟೆಕ್ಸ್ಟ್ ಬುಕ್. See this column. First is serial number, name and relationship. ಓಕೆ, ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ? ಪ್ರಿಯಾ. ಎಕ್ಸಾಂಪಲ್ ಕೊಟ್ಟಿರೋದವರು ಪ್ರಿಯಾ ಯಾರು ಇಲ್ಲಿ? ಎಲ್ಡರ್ ಸಿಸ್ಟರ್. ಓಕೆ, ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ? ರಕ್ಷಿತ್ ಆ್ಯಂಡ್ ರಾಧಾ. ಅವರಿಬ್ಬರು ಏನಾಗ್ತಾರೆ? ಫಾದರ್ ಆ್ಯಂಡ್ ಮದರ್. ಪ್ರೇಮ. ಪ್ರೇಮ ಯಾರು? ಆಂಟ್. AUNT, ಆಂಟ್. ಪೆನ್ಸಿಲಲ್ಲಿ ಬರೋದ್ರಿಂದ ಸ್ವಲ್ಪ ನಿಮಗೆ ಅದು ಶೇಡ್ ಥರ ಕಾಣ್ತದೆ ಮಕ್ಕಳ. ನೋಡಿ, AUNT, ಆಂಟ್. ರಾಮಪ್ಪ ಮತ್ತು ಭಾಗ್ಯಮ್ಮ ಏನಾಗ್ತಾರೆ ಇಲ್ಲಿ? ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ಸ್. ಕಾಣಿಸ್ತಿದೆ ಮಕ್ಕಳ? ಗ್ರೇಟ್ ಗ್ರ್ಯಾಂಡ್ ಪೇರೆಂಟ್ಸ್. ಫಿಫ್ತ್ ಒನ್ ನೋಡಿ, ರವಿ ಮತ್ತು ವಿನುತಾ. ಅವರೇನಾಗ್ತಾರೆ? ಗ್ರ್ಯಾಂಡ್ ಪೇರೆಂಟ್ಸ್. ಕಾಣಿಸ್ತಿದೆ ನಿಮಗೆ? ಗ್ರ್ಯಾಂಡ್ ಪೇರೆಂಟ್ಸ್. ನೆಕ್ಸ್ಟ್ ಸಿಕ್ಸ್ತ್ ಒನ್ ಪಲ್ಲವಿ ಅಂತ ಕೊಟ್ಟಿದ್ದಾರೆ. ಪಲ್ಲವಿ ಆಲ್ಸೋ ಶಿ ಇಸ್ ಅ ಆಂಟ್. ಸೆವೆಂತ್ ಒನ್ ನೋಡಿ, ಶರಣ್ ಆ್ಯಂಡ್ ಸುಮಾ. ಅವರೇನಾಗ್ತಾರೆ? ಫಾದರ್ ಇನ್ ಲಾ ಆ್ಯಂಡ್ ಮದರ್ ಇನ್ ಲಾ. ಅರ್ಥ ಆಯ್ತಾ? ನೆಕ್ಸ್ಟ್ ಏಯ್ತ್ ಒನ್ ಏನು ಕೊಟ್ಟಿದ್ದಾರೆ? ರಾಜು ಆ್ಯಂಡ್ ರಮ್ಯಾ. ಅವರೇನಾಗ್ತಾರೆ? ಗ್ರ್ಯಾಂಡ್ ಪೇರೆಂಟ್ಸ್. ರೈಟ್. ನೆಕ್ಸ್ಟ್ ನೈನ್ತ್ ಒನ್ ಈಸ್ ಕಿರಣ್. ಈಸ್ ಅ ಬ್ರದರ್ ಇನ್ ಲಾ. ಬ್ರದರ್ ಇನ್ ಲಾ. ನೆಕ್ಸ್ಟ್ ಈಸ್ ಕೀರ್ತನ. ಕೀರ್ತನ ಏನಾಗ್ತಾಳೆ? ಕಸಿನ್ ಅಲ್ವಾ? ಕೀರ್ತನ ಈಸ್ ಕಸಿನ್. ನೋಡಿ, ಇವಾಗ ನೀಟಾಗಿ ಕಾಣ್ತಾ ಇದೆ ಅಂದ್ಕೊಳ್ತೀನಿ ನಿಮಗೆ. ನಾವು ಮೂವ್ ಟು ದ ನೆಕ್ಸ್ಟ್ ಪೇಜ್. ದೇರ್ ಆಲ್ಸೋ ಯು ವಿಲ್ ಫೈಂಡ್ ಸೀರಿಯಲ್ ನಂಬರ್, ಸೈನ್ ಆ್ಯಂಡ್ ರಿಲೇಷನ್ಶಿಪ್. ಓಕೆ, ನೆಕ್ಸ್ಟ್ ನೋಡಿ ಮಕ್ಕಳ, ಇಲ್ಲಿ ಸಿಂಬಲ್ಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ರಿಲೇಷನ್ಶಿಪ್ ಅಂತ ಕೊಟ್ಟಿದ್ದಾರಲ್ವಾ. ಈ ಸಿಂಬಲ್ಸ್ನ ಯೂಸ್ ಮಾಡಿಕೊಂಡು ನಾವು ಯಾರು ಏನು ಅಂತ ಬರೀಬೇಕು. ರೈಟ್. ನೋಡಿ, ಸ್ಕ್ವೇರ್ ಸಿಂಬಲು ಮೆನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಿಂಬಲ್ ಸ್ಕ್ವೇರ್ ಸಿಂಬಲ್ ಫಾರ್ ಮೆನ್ ಆ್ಯಂಡ್ ಸರ್ಕಲ್ ಸಿಂಬಲ್ ಫಾರ್ ವುಮೆನ್. ರೈಟ್. ಅದೇ ರೀತಿಯಾಗಿ ಇಲ್ಲೇನು ಕೊಟ್ಟಿದ್ದಾರೆ? ಸರ್ಕಲ್ ಸಿಂಬಲ್ ಅಂದರೆ ವುಮೆನ್ ಅಂದರೆ ವೈಫ್, ಸ್ಕ್ವೇರ್ ಅಂದರೆ ಹಸ್ಬೆಂಡ್ ಅಂತ ತಗೊಂಡಿದ್ದಾರೆ. ರೈಟ್. ಅದೇ ರೀತಿಯಾಗಿ ಸೆಕೆಂಡ್ ಒನ್ ನೋಡಿ, ಎಲ್ಡರ್ ಸಿಸ್ಟರ್ ಆ್ಯಂಡ್ ಯಂಗರ್ ಬ್ರದರ್. ನಾವು ಅಕಾರ್ಡಿಂಗ್ ಟು ದರ್ ಫ್ಯಾಮಿಲಿ ಟ್ರೀ ವಿ ಆರ್ ಗೋಯಿಂಗ್. ಓಕೆ. ಥರ್ಡ್ ಒನ್ ಸಿಂಬಲ್ ನೋಡಿ, ಮದರ್ ಆ್ಯಂಡ್ ಡಾಟರ್. ಎರಡೂ ಸಹ ಸರ್ಕಲ್ ಇದೆ ಅಲ್ವಾ, ಹಾಗಾಗಿ ಮದರ್ ಆ್ಯಂಡ್ ಡಾಟರ್. ದೆನ್ ಇಲ್ಲಿ ಫಸ್ಟ್ ಇರೋದು ಸ್ಕ್ವೇರ್, ದೆನ್ ಸರ್ಕಲ್. ಫಾದರ್ ಆ್ಯಂಡ್ ಡಾಟರ್. ರೈಟ್. ಇಲ್ಲಿ ಎರಡು ಬಾಕ್ಸಸ್ ಇದೆ ಅಂದರೆ ಸ್ಕ್ವೇರ್ಸ್ ಇದೆ. ಎಲ್ಡರ್ ಬ್ರದರ್ ಆ್ಯಂಡ್ younger brother. Correct. Next again we are finding two circles, elder sister and younger sister. Okay. Next, move to the next page. You have been introduced to my family. Now you draw your family tree. ಮಕ್ಕಳ, ಇಲ್ಲಿ ನಿಮ್ಮ ಫ್ಯಾಮಿಲಿ ಟ್ರೀ ಬಗ್ಗೆ ನೀವು ಬರೀಬೇಕು. ಆಯಿತಾ? 3 ಜನರೇಷನ್ಸ್ ಅಂದರೆ ನಿಮ್ಮ ಅಜ್ಜ ಅಜ್ಜಿ, ನೆಕ್ಸ್ಟ್ ಜನ್ರೇಷನ್ ಬಂದು ನಿಮ್ಮ ತಂದೆ ತಾಯಿ, ನಿಮಗೆ ದೊಡ್ಡಪ್ಪ ಚಿಕ್ಕಪ್ಪ ಇದ್ದರೆ ಅವ್ರ ಫ್ಯಾಮಿಲಿ ಟ್ರೀ ಬರುತ್ತೆ. ಅದರ ನೆಕ್ಸ್ಟು ನಿಮ್ಮದು, ನಿಮ್ಮ ಅಪ್ಪ ಅಮ್ಮನಿಗೆ ನೀವು ಎಷ್ಟು ಜನ ಮಕ್ಕಳು, ಆ ರೀತಿಯಾಗಿ 3 ಜನ್ರೇಷನಿನ ಫ್ಯಾಮಿಲಿ ಟ್ರೀ ನೀವಿಲ್ಲಿ ಬರಿಬೇಕಾಗತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಇನ್ ದ ಸೇಮ್ ಪೇಜ್ ಕಂಪೇರ್ ಯುವರ್ ಫ್ಯಾಮಿಲಿ ಟ್ರೀ ವಿತ್ ಮೈನ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ that are given below. Question number 1 ನೋಡಿ, how many generations are there in my family?
ಆನ್ಸರ್ ಈಸ್ 4 ಜನರೇಷನ್ಸ್ ಆರ್ ದೇರ್ ಇನ್ ಮನುಸ್ ಫ್ಯಾಮಿಲಿ. ಇಲ್ಲಿ ಮೈ ಫ್ಯಾಮಿಲಿ ಅಂದರೆ ಈ ಪಾಠದಲ್ಲಿರುವಂತಹ ಮನುಸ್ ಫ್ಯಾಮಿಲಿ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ ಅಲ್ವಾ. ಹಾಗಾಗಿ ದೇರ್ ಆರ್ 4 ಜನರೇಷನ್ಸ್ ಇನ್ ಮನುಸ್ ಫ್ಯಾಮಿಲಿ ಅಂತ ಬರಿಬೇಕು. ನೆಕ್ಸ್ಟ್ ಕ್ವೆಶನ್ ನಂಬರ್ 2 ನೋಡಿ ಮಕ್ಕಳ. ಹೌ ಮೆನಿ ಜನರೇಷನ್ಸ್ ಆರ್ ದೇರ್ ಇನ್ ಯುವರ್ ಫ್ಯಾಮಿಲಿ? 3 ಜನರೇಷನ್ಸ್ ಆರ್ ದೇರ್ ಇನ್ ಮೈ ಫ್ಯಾಮಿಲಿ. ನಾವು ನಮ್ಮ ಫ್ಯಾಮಿಲಿ ಬಗ್ಗೆ ಇಲ್ಲಿ ಬರೀಬೇಕು. ನಿಮ್ಮ ಫ್ಯಾಮಿಲಿಲಿ ಇನ್ ಕೇಸ್ ನೀವು 4 ಜನರೇಷನ್ ಇದ್ದರೆ ಯು ಕ್ಯಾನ್ ಚೇಂಜ್ ಇಟ್ ಹಿಯರ್. 3 ಅಂತ ಇರೋದನ್ನು 4 ಜನರೇಷನ್ಸ್ ಅಂತ ಬರಿಬೋದು. ನಮ್ಮ ಮನೆಯಲ್ಲಿ 3 ಜನರೇಷನ್ಸ್ ಇದೆ, ಹಾಗಾಗಿ ನಾನಿಲ್ಲಿ 3 ಜನರೇಷನ್ಸ್ ಅಂತ ತೊಗೊಂಡಿದ್ದೀನಿ ಮಕ್ಕಳ. ನೆಕ್ಸ್ಟ್ ಥರ್ಡ್ ಕ್ವೆಶನ್. ವಿಚ್ ಈಸ್ ದ ಬಿಗ್ಗರ್ ಫ್ಯಾಮಿಲಿ ಆಫ್ ಅವರ್ 2 ಫ್ಯಾಮಿಲೀಸ್? ಹೌ? ನನ್ನ ಫ್ಯಾಮಿಲಿಗೆ ಕಂಪೇರ್ ಮಾಡಿದ್ರೆ ಮನುಸ್ ಫ್ಯಾಮಿಲಿ 4 ಜನರೇಷನ್ ಇದೆ, ನನ್ನ ಫ್ಯಾಮಿಲಿಲಿ 3 ಜನರೇಷನ್ ಇದೆ. ಹಾಗಾಗಿ ಯಾವುದು ಬಿಗ್ಗರ್ ಜನರೇಷನ್ ಫ್ಯಾಮಿಲಿ? ಎಸ್, ಮನುಸ್ ಫ್ಯಾಮಿಲಿ ಈಸ್ ದ ಬಿಗ್ಗರ್ ಫ್ಯಾಮಿಲಿ. ಅಂಡರ್ಸ್ಟುಡ್? ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಪೇಜ್ ಮಕ್ಕಳ. ಡೂ ಯು ವಾಂಟ್ ಟು ನೋ ದ ಟೈಪ್ ಆಫ್ ಯುವರ್ ಫ್ಯಾಮಿಲಿ? ದೆನ್ ಪುಟ್ ರೈಟ್ ಮಾರ್ಕ್ ಆರ್ into marks for the following family features. If you have more of right marks, then your family is a nuclear family, and if you have more of X mark, then your family is a joint family. Okay na? ಇಲ್ಲಿ ನೋಡಿ, ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ, ಫೀಚರ್ಸ್ ಆಫ್ ದ ಫ್ಯಾಮಿಲಿ ಅಂತ ಕೊಟ್ಟಿದ್ದಾರೆ, ಎಸ್ ಆರ್ ನೋ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಒನ್ ನೋಡಿ, ಫಸ್ಟ್ ಪಾಯಿಂಟ್. ದೇರ್ ಆರ್ 2 ಜನರೇಷನ್ಸ್ ಇನ್ ಮೈ ಫ್ಯಾಮಿಲಿ. ಓಕೆ, ಇವಾಗ ನಮ್ಮ ಫ್ಯಾಮಿಲಿಲಿ 2 ಜನರೇಷನ್ ಇದ್ದರೆ ಇಲ್ಲಿ ರೈಟ್ ಮಾರ್ಕ್ ಹಾಕಬೇಕು. ಓಕೆ, ವಿ ಆರ್ ಟಾಕಿಂಗ್ ಅಬೌಟ್ 2 ಜನರೇಷನ್ಸ್ ಫ್ಯಾಮಿಲಿ. ಓಕೆ, ಸೆಕೆಂಡ್ ಪಾಯಿಂಟ್. ವಿ ಆರ್ ಆಲ್ ರಿಲೇಟೆಡ್. ಇರೋಂತಹ 2 ಜನರೇಷನ್ಸಲ್ಲಿ ಎಲ್ಲರೂ ರಿಲೇಟಿವ್ಸೇ ಇದ್ದಾರೆ ಮಕ್ಕಳ. ನೆಕ್ಸ್ಟ್ ಥರ್ಡ್ ಪಾಯಿಂಟ್. ದ ಎಲ್ಡರ್ಸ್ ಇನ್ ದ ಹೌಸ್ ಆರ್ ಫಾದರ್ ಆ್ಯಂಡ್ ಮದರ್. 2 ಜನರೇಷನ್ ಫ್ಯಾಮಿಲಿನಲ್ಲಿ ಎಲ್ಡರ್ಸ್ ಅಂದರೆ ಯಾರು ಇರ್ತಾರೆ? ಅಪ್ಪ ಮತ್ತು ಅಮ್ಮ ಇರ್ತಾರೆ, ರೈಟ್? ಓಕೆ, ಫೋರ್ತ್ ಪಾಯಿಂಟ್ ನೋಡಿ. ದ ಸೈಜ್ ಆಫ್ ಮೈ ಫ್ಯಾಮಿಲಿ ಈಸ್ ಸ್ಮಾಲ್. ಅವಾಗ ಏನಾಗ್ತಾರೆ? ಅಪ್ಪ ಅಮ್ಮ ಮತ್ತು ಮಕ್ಕಳು ಇರೋದ್ರಿಂದ ಅವ್ರದ್ದು ಸ್ಮಾಲ್ ಫ್ಯಾಮಿಲಿಯಾಗೆ ಕನ್ಸಿಡರ್ ಆಗುತ್ತೆ. ಫಿಫ್ತ್ ಪಾಯಿಂಟ್. ಆಲ್ ದ ಚಿಲ್ಡ್ರನ್ ಆಫ್ ದ ಫ್ಯಾಮಿಲಿ ಆರ್ ಅನ್ಮ್ಯಾರಿಡ್. ಅಂದರೆ ಅಪ್ಪ ಅಮ್ಮ ಮಕ್ಕಳು ಮಾತ್ರ ಇರೋದ್ರಿಂದ ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಆಗಲಿ ಮತ್ತು ಮ್ಯಾರಿಡ್ ಇನ್ನೊಂದು ಮ್ಯಾರಿಡ್ ಫ್ಯಾಮಿಲಿ ಆಗಲಿ ಇರೋದಿಲ್ಲ, ರೈಟ್? ಹಾಗಾಗಿ ಇಲ್ಲಿ ಎಲ್ಲನೂ ಎಸ್ ಅಂತ ಬರುತ್ತೆ ಮಕ್ಕಳ. ನೆಕ್ಸ್ಟ್ ನೋಡಿ. ವಿತ್ ದ ಹೆಲ್ಪ್ ಆಫ್ ದ ಅಬೋವ್ ಫೀಚರ್ಸ್ ವಿ ಕಮ್ ಟು ನೋ ದ್ಯಾಟ್ ಮೈ ಫ್ಯಾಮಿಲಿ ಈಸ್ ಅ ನ್ಯೂಕ್ಲಿಯರ್ ಫ್ಯಾಮಿಲಿ. ಅಪ್ಪ ಅಮ್ಮ ಮತ್ತು ಅನ್ಮ್ಯಾರಿಡ್ ಮಕ್ಕಳು ಎಲ್ಲಿರ್ತಾರೆ ಆ ಫ್ಯಾಮಿಲಿ ಏನಾಗುತ್ತೆ ಮಕ್ಕಳ? ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಕನ್ಸಿಡರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ದೆನ್ ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಪೇಜ್. ಯು ಹ್ಯಾವ್ ಸೀನ್ ಮೈ ಫ್ರೆಂಡ್ಸ್ ಫ್ಯಾಮಿಲಿ. ರೈಟ್ ಯುವರ್ ಒಪಿನಿಯನ್ ಅಬೌಟ್ ಹಿಸ್ ಫ್ಯಾಮಿಲಿ. ಇಲ್ಲಿ ಕೊಟ್ಟಿರೋ ಅಂಥದ್ದು ಅವರ ಫ್ರೆಂಡ್ಗೆ ಫ್ಯಾಮಿಲಿ ಪಿಕ್ಚರ್. ಓಕೆ, ಇದನ್ನು ನೋಡಿದ್ರೆ ನಿಮಗೆ ಏನು ಅನಿಸುತ್ತೆ? ಯು ಹ್ಯಾವ್ ಟು ರೈಟ್ ಯುವರ್ ಒಪಿನಿಯನ್ ಇನ್ ದಿಸ್ ಪ್ಲೇಸ್. Okay, this family is very big family. The children enjoy with their cousins, uncle, aunt and grandparents. ಹೌದಲ್ವಾ? ದೊಡ್ಡಪ್ಪ ಚಿಕ್ಕಪ್ಪ, ದೊಡ್ಡಮ್ಮ ಚಿಕ್ಕಮ್ಮ, ಅವ್ರ ಮಕ್ಕಳು, ಅಣ್ಣ ತಮ್ಮದಿರ ಮಕ್ಕಳು, ಕಸಿನ್ಸ್ ಇರ್ತಾರೆ, ಅಜ್ಜ ಅಜ್ಜಿ ಇರ್ತಾರೆ, ಅತ್ತೆ ಮಾವ ಇರ್ತಾರೆ ಅಲ್ವಾ? ಹಾಗಾಗಿ ಮಕ್ಕಳು ಎಲ್ಲ ಜೊತೆ ಬೆರೆಯೋದನ್ನು ಮತ್ತು ಒಳ್ಳೆ ಒಡನಾಟ ಇಟ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ತಾರೆ, ಆಟ ಆಡ್ತಾರೆ, ಎಂಜಾಯ್ ಮಾಡ್ತಾರೆ, ರೈಟ್? ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರ ಮಕ್ಕಳ? ಕಮೆಂಟ್ಸ್ ಮುಖಾಂತರ ಮಾಡಿ ತಿಳಿಸಿ, ಓಕೆನಾ? ನೌ ಗೋ ಟು ನೆಕ್ಸ್ಟ್ ಪೇಜ್. ರೈಟ್ ದ ಸಿಮಿಲಾರಿಟೀಸ್ ಆ್ಯಂಡ್ ಡಿಫ್ರೆನ್ಸಸ್ ಯು ಹ್ಯಾವ್ ನೋಟಿಸ್ಡ್ ಸೋ ಫಾರ್ ಅಮಾಂಗ್ ಮೈ, ಯುವರ್ ಆ್ಯಂಡ್ ಮೈ ಫ್ರೆಂಡ್ಸ್ ಫ್ಯಾಮಿಲೀಸ್. ಈಗ ನಾವು ನೋಡಿದ್ವಲ್ವಾ, ನಮ್ಮ ಫ್ಯಾಮಿಲಿ ಮತ್ತು ಮನುಸ್ ಫ್ಯಾಮಿಲಿ ಮತ್ತು ಅವರ ಸ್ನೇಹಿತರ ಫ್ಯಾಮಿಲಿ ಅಷ್ಟು ನೋಡಿದ್ವಲ್ವಾ? ಏನು ಸಿಮಿಲಾರಿಟೀಸ್ ಇದೆ ಮತ್ತು ಡಿಫ್ರೆನ್ಸಸ್ ಏನಿದೆ ಅಂತ ನಾವಿಲ್ಲಿ ಬರಿಬೇಕು. ಫಸ್ಟ್ ಕಾಲಮಲ್ಲಿ ನೋಡಿ.
will always be related regardless of circumstances. ಇದು similarities. May feel more pressure to keep connection. May have more motivation to overcome issues. Support in all aspects from all members. Differences ಏನಿರುತ್ತೆ? Number of family members. Then support from all members are the differences. In the same page, go to next one. My friend's family is a joint family. Discuss with friends and write the advantages and disadvantages of this family. ಇಲ್ಲಿ ನಮಗೆ ಅನುಕೂಲಗಳೇನಿದೆ ಅನಾನುಕೂಲಗಳೇನಿದೆ ಅನ್ನೋದನ್ನು ಬರೀಬೇಕಾಗತ್ತೆ ಮಕ್ಕಳ. ಫಸ್ಟ್ ಪಾಯಿಂಟ್ ನೋಡಿ, ಶೇರ್ಡ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ವರ್ಕ್ಲೋಡ್. ಡಿಸ್ಅಡ್ವಾಂಟೇಜಸ್ ಅಲ್ಲಿ ಏನು ಬರುತ್ತೆ? ಲ್ಯಾಕ್ ಆಫ್ ಪ್ರೈವಸಿ ಆ್ಯಂಡ್ ಪರ್ಸ್ನಲ್ ಸ್ಪೇಸ್, ಇದು ಡಿಸ್ಅಡ್ವಾಂಟೇಜ್. ಸೆಕೆಂಡ್ ಪಾಯಿಂಟ್ ನೋಡಿ, ಸ್ಟ್ರಾಂಗ್ ಎಮೋಷನಲ್ ಸಪೋರ್ಟ್ ಸಿಸ್ಟಮ್. ಡಿಸ್ಅಡ್ವಾಂಟೇಜಸ್ ಅಲ್ಲಿ ಡಿಫ್ರೆನ್ಸಸ್ ಇನ್ ಒಪಿನಿಯನ್ಸ್ ಆ್ಯಂಡ್ ಕಾನ್ಫ್ಲಿಕ್ಟ್ಸ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೋಡಿ, ಅಡ್ವಾಂಟೇಜಸ್ ಅಲ್ಲಿ ಫೈನಾನ್ಷಿಯಲ್ ಸಪೋರ್ಟ್ ಆ್ಯಂಡ್ ಸ್ಟೆಬಿಲಿಟಿ. ಡಿಸ್ಅಡ್ವಾಂಟೇಜ್ ಏನಾಗುತ್ತೆ? ಜನರೇಷನಲ್ ಕಾನ್ಫ್ಲಿಕ್ಟ್ಸ್ ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ನೆಕ್ಸ್ಟ್ ನೋಡಿ, ಮೂವ್ ಟು ದ ನೆಕ್ಸ್ಟ್ ಪೇಜ್. ಹೂ ಆ್ಯಂಡ್ ವಾಟ್ ಟೈಪ್ ಆಫ್ ಹೆಲ್ಪ್. ಯಾರು ಯಾವ ರೀತಿಯಾಗಿ ನಿಮಗೆ ಹೆಲ್ಪ್ ಮಾಡ್ತಾರೆ ಅನ್ನೋದು. ಹೂ ಅಂದರೆ ಫಾದರ್, ವಿ ಗೆಟ್ ರಿಕ್ವೈರ್ಡ್ ಎಜುಕೇಷನ್. ಫಾದರ್ ಏನು ಮಾಡ್ತಾರೆ? ನಮಗೆಲ್ಲ ಎಜುಕೇಷನ್ ಕೊಡ್ತಾರೆ, ರೈಟ್? ಮದರ್ ಏನು ಮಾಡ್ತಾರೆ? ಟೇಕಿಂಗ್ ಕೇರ್. ಮಕ್ಕಳೆಲ್ಲ ಮನೇಲಿರ್ಬೇಕಾದ್ರೆ ತಾಯಿ ಏನು ಮಾಡ್ತಾರೆ? ಅವ್ರನ್ನ ಕೇರ್ ಮಾಡ್ತಾರೆ, ಟೇಕಿಂಗ್ ಕೇರ್. ಸಿಸ್ಟರ್ ಇದ್ದರೆ ಏನು ಮಾಡ್ತಾರೆ? ರೀಡಿಂಗ್ ಆ್ಯಂಡ್ ಹೆಲ್ಪಿಂಗ್. ಚಿಕ್ಕ ಮಕ್ಕಳು ಅಂದರೆ ತಮ್ಮ ಅಥವಾ ತಂಗಿ ಯಾರಾದರೂ ಇದ್ದರೆ ಅವ್ರಿಗೆ ಓದೋದ್ರಲ್ಲಿ ಮತ್ತು ಬೇರೆ ರೀತಿಯಾಗಿ ಹೆಲ್ಪ್ ಮಾಡ್ತಾರೆ. ಬ್ರದರ್, ಪ್ಲೇಯಿಂಗ್ ವಿತ್ ಮೀ. ಅಣ್ಣ ಅಥವಾ ತಮ್ಮ ಇದ್ರೆ ಏನು ಮಾಡ್ತಾರೆ? ಆಟ ಆಡ್ತಾರೆ ಜೊತೆಯಲ್ಲಿ, ರೈಟ್? ನಾವು ಮೂವ್ ಟು ದ ನೆಕ್ಸ್ಟ್ ಪೇಜ್. ಹಿಯರ್ ವಾಟ್ ದೇ ಹ್ಯಾವ್ ಗಿವನ್. I have introduced you to different families. Read the below aspects and differentiate as my family and others. Write the differences in the boxes provided in the next page. Next page ಅಂದರೆ in the same page ಕೆಳಗಡೆ ಇಲ್ಲಿ ಕೊಟ್ಟಿರ್ತಾರಲ್ಲ ಮಕ್ಕಳ, ಇಲ್ಲಿ ಅದನ್ನು ನಾವು ಬರ್ಕೋಬೇಕಾಗತ್ತೆ, ರೈಟ್? ಫಸ್ಟ್ ಏನು ಕೊಟ್ಟಿದ್ದಾರೆ? ಟೇಕಿಂಗ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್. Give the required education. Provide provisions for food. Teach lessons. Consoling if we lose in the game. Provide treatment when sick. Show love and affection. Provide necessities. Support when mother is not there. Spare lots of time. ಇದನ್ನು ನಾವೇನು ಮಾಡಬೇಕು? ಮೈ ಫ್ಯಾಮಿಲಿ ಮತ್ತು ಅದರ್ಸಿಗೆ ಯಾವ್ಯಾವ ಪಾಯಿಂಟ್ಸು ಅಪ್ಲೈ ಆಗುತ್ತೆ ಅನ್ನೋದನ್ನು ಬರೀಬೇಕಾಗತ್ತೆ ಮಕ್ಕಳ. ನೋಡಿ ಯಾವ ರೀತಿಯಾಗಿ ಬರೀಬೇಕು. ಮೈ ಫ್ಯಾಮಿಲಿಗೆ ಏನಾಗುತ್ತೆ? ಟೇಕಿಂಗ್ ಕೇರ್ ಆ್ಯಂಡ್ ಪ್ರೊಟೆಕ್ಷನ್. ಅದರ್ಸಿಗೆ ಪ್ರೊವೈಡ್ ಅಸ್ ಫುಡ್. ಮೈ ಫ್ಯಾಮಿಲಿ ರಿಕ್ವೈರ್ಡ್ ಎಜುಕೇಷನ್. ಅದರ್ಸ್ ಟೀಚ್ ಲೆಸನ್ಸ್. ಮೈ ಫ್ಯಾಮಿಲಿ love and affection. Others consoling if we lose in the game. Okay, loss in the game. Next, my family provide necessities. Others provide treatment when sick. My family spare lots of time. Others support me when parents are not there. Along with members of my family, others and neighbors also help us. Okay. Now move to the next page. Here we will get serial number, name of the head of the family, number of members in the family, who are there, give the relationship with the ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಸಹ ನೋಡಿ ಮಕ್ಕಳ.
ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ? ರಾಮಣ್ಣ. ಅವ್ರ ಫ್ಯಾಮಿಲಿ ಮೆಂಬರ್ಸು 6 ಜನ, 6 ಮೆಂಬರ್ಸ್. ಫಾದರ್, ಮದರ್, ವೈಫ್, ಸನ್, ಡಾಟರ್. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ ನಾವೇನು ಬರೀಬೇಕು? ಫಸ್ಟ್ ಒನ್ ಈಸ್ ಸುಮನ್, 2 members, wife and son. Second one, Madhu, 3 members, mother, son and daughter. Third one, Arya, 1 wife. Fourth one, Vishu, 2 members, mother and son. Fifth one is Komal, 7 members, father, mother, wife, son and mother-in-law. Okay, next, sixth one, Krishna, 3 members, father, mother and daughter. Seventh one, Manish, 1 member, mother. Eighth one is Nandita, 4 members, father, mother and grandfather. Ninth one is Soumya, 1 member, that is daughter. 10th one, Ayush, 1 member, mother. So next, answer the following questions based on the above information. First one, number of families which have less than 5 members is 7. Second one, number of families which have more than 5 members. There are 3 families. Okay. Next, third one, number of families which have 2 generations. There are 3 families. Fourth one, number of families which have more than 2 generations. There are 7 families. Fifth one, after doing this activity, I learnt. ನಾವು ಏನೇನು ಕಲ್ತಿದ್ದೀವಿ ಈ ಎಲ್ಲ ಆಕ್ಟಿವಿಟೀಸ್ ಮಾಡಿದ್ಮೇಲೆ ಅನ್ನೋದನ್ನು ಇಲ್ಲಿ ಬರೀಬೇಕು ಮಕ್ಕಳ. ಜನರೇಷನ್ ಆಫ್ ದ ಫ್ಯಾಮಿಲಿ, ನಾವೇನು ತಿಳ್ಕೊಂಡ್ವಿ ಈ ಲೆಸನಿಂದ? ಜನರೇಷನ್ ಆಫ್ ದ ಫ್ಯಾಮಿಲಿನ ತಿಳ್ಕೊಂಡಿದ್ದೀವಿ, ರಿಲೇಷನ್ಶಿಪ್ನ ತಿಳ್ಕೊಂಡಿದ್ದೀವಿ. ನೀವು ಅದನ್ನೆಲ್ಲ ಸಹ ಇಲ್ಲಿ ಬರಿತಾ ಹೋಗ್ಬೋದು. ಫ್ಯಾಮಿಲಿ ಅಂದರೆ ಏನು, ನಿಮ್ಮದು ಬಾಂಡಿಂಗ್ ಯಾವ ರೀತಿಯಾಗಿದೆ. ಓಕೆ, that and all you can write it here. Main concept is generation of the family. Next, in the next page you can see answer the following questions with the help of the picture given below. ಇಲ್ಲಿ ಕೊಟ್ಟಿರೋಂಥ ಪಿಕ್ಚರ್ಗೆ ಸಂಬಂಧಪಟ್ಟಾಗೆ ಇಲ್ಲಿ ಕ್ವೆಶನ್ಸ್ನ ಕೊಟ್ಟಿದ್ದಾರೆ ಮಕ್ಕಳ. ಆ ಕ್ವೆಶನ್ಗೆ ನೀವು ಆನ್ಸರ್ನ ಬರೀಬೇಕು. ಓಕೆ, ನೋಡಿ ಫಸ್ಟ್ ಕ್ವೆಶನ್, ವಾಟ್ ಆರ್ ದ ಗುಡ್ ಕ್ವಾಲಿಟೀಸ್ ಐ ಲರ್ನ್ ಫ್ರಮ್ ಅ ಫ್ಯಾಮಿಲಿ? ನಾವು ಒಳ್ಳೊಳ್ಳೆ ಗುಡ್ ಕ್ವಾಲಿಟೀಸ್ನ ಏನೇನು ಕಲ್ತಿದ್ದೀವಿ ಈ ಲೆಸನ್ನಿಂದ ಅನ್ನೋದನ್ನು ಬರೀಬೇಕಾಗತ್ತೆ. ಬ್ಲೆಸ್ಸಿಂಗ್ಸ್, ಕೋಆರ್ಡಿನೇಟ್, ಬೀಯಿಂಗ್ ಟುಗೆದರ್, ಲವ್, ಕೇರ್, ಹೆಲ್ಪಿಂಗ್, ರೆಸ್ಪೆಕ್ಟ್, ಹೆಲ್ತ್. ಓಕೆ, ಇನ್ನು ನೀವು ಬರಿಬೋದು ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಸ್ ಬರಿಬೋದು, ಯು ವಿಲ್ ಗೆಟ್ ದ ಸಜೆಷನ್ಸ್ ಅಂತ ಬರಿಬೋದು. ದಟ್ ಆ್ಯಂಡ್ ಆಲ್ ಯು ಕ್ಯಾನ್ ರೈಟ್ ಇಟ್ ಹಿಯರ್. ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, ವೈ ಡೂ ಐ ನೀಡ್ ಅ ಫ್ಯಾಮಿಲಿ? ನಿಮಗೆ ಫ್ಯಾಮಿಲಿ ಯಾಕೆ ಬೇಕು? ಸಿ, ಫ್ಯಾಮಿಲಿ ಹೆಲ್ಪ್ಸ್ ಅಸ್ ಟು ಲೀಡ್ ಅ ಮೀನಿಂಗ್ಫುಲ್ ಆ್ಯಂಡ್ ಸಕ್ಸಸ್ಫುಲ್ ಲೈಫ್. ದಟ್ಸ್ ವೈ ವಿ ನೀಡ್ ಫ್ಯಾಮಿಲಿ. ನಿಮ್ಗೇನಾದ್ರು ಬೇರೆ ಬರಿಬೇಕು ಅಂತ ಅನಿಸಿದರೆ ನೀವು ಅದನ್ನು ಸಹ ಬರಿಬೋದು ಮಕ್ಕಳ. ಓಕೆ, ಸೊ ಇಲ್ಲಿಗೆ ಫ್ಯಾಮಿಲಿ ಲೆಸನ್ಗೆ ಸಂಬಂಧಪಟ್ಟಂತಹ ಎಲ್ಲ ಟೆಕ್ಸ್ಟ್ ಬುಕ್ ಆ್ಯಕ್ಟಿವಿಟೀಸು ಮುಗಿದಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ಕೇಳಬಹುದು. ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.